ಓಕೆ ಎನಿವೇ, ಈಗ ನಾವು ಸಿನಿಮಾ ಮಾಡಬೇಕಾದ್ರೆ ತುಂಬ ಕಷ್ಟಗಳನ್ನ ಹೇಳ್ತೀವಿ, ಇನ್ನೊಂದು ಹೇಳ್ತೀವಿ, ಎಲ್ಲ ಸರಿ. ಬಟ್ ನಾನು ಈ ಸಿನಿಮಾ ಮುಗಿಸ್ಬೇಕಾದ್ರೆ ಸಾಕಷ್ಟು ಸವಾಲುಗಳಿತ್ತು, ಅದನ್ನೆಲ್ಲ ಗೆದ್ಕೊಂಬಂದ್ವಿ. ನಾನಾಗಲಿ, ಮನೋಹರಾಗಲಿ, ಪಾರ್ವತಿಯವರಾಗಲಿ, 3 ಜನ ತುಂಬ ಸವಾಲುಗಳನ್ನ ಗೆದ್ಕೊಂಬಂದ್ವಿ. ಆ್ಯಂಡ್ ಫೈನಲ್ ಏನಿತ್ತು ಅಂದರೆ ನಮಗೆ ಈ ಸಿನಿಮಾ ಗೆಲ್ಲೇಬೇಕಾಗಿತ್ತು. ಬಿಕಾಸ್ ಯಾಕೆ ಅಂತಂದರೆ ಏನಂದರೆ ಎಲ್ಲರ ಕೆರಿಯರ್ ಇತ್ತಿಲ್ಲಿ, ಕೆರಿಯರ್ ಭಾಳ ಇಂಪಾರ್ಟೆಂಟ್ ಆಗುತ್ತಲ್ಲ ಪ್ರತಿಯೊಬ್ಬರಿಗೆ. ಅದ್ರ ಜೊತೆಗೆ ಒಳ್ಳೆ ಸಿನಿಮಾ ಆಗಿರ್ಬೇಕಲ್ಲ. ನಾನು ಸೀರಿಯಸ್ಲಿ ರಾತ್ರಿ ಮೊನ್ನೆಯಿಂದ 3 ದಿವಸದಿಂದ ನನಗೆ ಸರಿಯಾಗಿ ಏನೋ ನಿದ್ದೆ ಮಾಡ್ತಿರಲಿಲ್ಲ ನಾನು. ಬಿಕಾಸ್ ಯಾಕೆ ಅಂತಂದರೆ ಏನಾಗ್ಬೋದು ನಮ್ಮ ಸಿನಿಮಾ 1.5 ವರ್ಷ ಆದ್ಮೇಲೆ ಬರ್ತಾಯಿದ್ದೀವಿ, ಎಲ್ಲರದ್ದು ಡಿಪೆಂಡ್ ಆಗಿರುತ್ತೆ, ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಕ್ಸ್ ಆಫೀಸ್ಗಿಂತನೂ ಜನ ಸಿನಿಮಾ ನೋಡಿ ಚೆನ್ನಾಗಿದೆ, ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಪ್ರೌಡ್ ಫೀಲ್ ನಮಗಿಲ್ಲ. ಯಾಕೆಂದರೆ ಕೆಲವು ಸಲ ಸಿನಿಮಾ ಮಾಡ್ತೀವಿ, ಸೋಲ್ತೀವಿ, ಗೆಲ್ತೀವಿ, ಇದೆಲ್ಲ ಆಗ್ತಾ ಇರುತ್ತೆ. ಆದರೆ ಜನ ನಮ್ಗೆ ಬೈಬಾರ್ದು. ಇವತ್ತು ಕ್ಲೈಮ್ಯಾಕ್ಸಲ್ಲಿ ವಿಜುವಲ್ ಹಾಕ್ಬೇಕಾದ್ರೆ ಅವ್ನು ತುಂಬ ಎಮೋಷ್ನಲ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ ಆ ಸಣ್ಣ ಹುಡುಗನ ಮಾತಲ್ಲಿ ಅವ್ನು ಬಂದು ಏನೋ ನಿಮ್ಮ ಕಣ್ಣು ನೋಡಿದ್ರೆ ಸ್ಕೇರಿ ಆಗುತ್ತೆ ಅಂತಂದಾಗ ಖುಷಿ ಆಗ್ತಾ ಇದೆ. ಆ್ಯಂಡ್ ನನ್ನ ಪ್ರಕಾರ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಯಾಕೆಂದರೆ ಸಖತ್ತಾಗಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ಎಸ್ಪೆಷಲಿ ನಾನು ಸೆಕೆಂಡ್ ಹಾಫ್ ಬಗ್ಗೆ ಆ್ಯಕ್ಚುಲಿ ಫಸ್ಟ್ ಹಾಫ್ ನಮಗೆ ಭಾಳ ಇಷ್ಟ ಆಗಿತ್ತು ಫಸ್ಟ್ ನೋಡಬೇಕಾದ್ರೆ. ಈಗ ಸೆಕೆಂಡ್ ಹಾಫ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ಸೆಕೆಂಡ್ ಹಾಫ್ ತುಂಬ ಬೇರೆ ಲೆವೆಲ್ಗೆ ತಗೊಂಡೋಗ್ತಾ ಇದೆ ಸಿನಿಮಾ. ಆ್ಯಂಡ್ ಮನು ನಮ್ಮ ಡೈರೆಕ್ಟ್ರು, ಆ್ಯಂಡ್ 10 ವರ್ಷದಿಂದ ಜರ್ನಿ ಮಾಡಿದ್ದಾರೆ ಜೊತೆಗೆ. ಅದು ಅವರ ಶ್ರಮ ಆ್ಯಂಡ್ ಅವರ ಸ್ಕ್ರಿಪ್ಟು, ಪಾಪ ಅವರು ನಂಬಿ ತುಂಬ ಕ್ಲಾರಿಟಿ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಬೇಕು ಅಂತಂದರೆ ಇನ್ನು ಮುಂದೆ ನಮ್ಮ ಕೈಲಿಲ್ಲ. ಈಗ ಜನರ ಅಭಿಪ್ರಾಯ ಬಂತು, ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾನ. ಇನ್ನು ನೀವು ಈ ಸಿನಿಮಾನ ತಲುಪಿಸಿ ಆ್ಯಂಡ್ ಕನ್ನಡ ಸಿನಿಮಾ ಒಂದು ಗೆದ್ದರೆ ಇನ್ನೊಂದು 10 ಸಿನಿಮಾಗಳು ಗೆಲ್ತವೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಸಿನಿಮಾ ನೋಡಬೇಕಾದ್ರೆ ನಾನೇ ಸಾಕಷ್ಟು ಕಡೆ ಎಮೋಷ್ನಲ್ ಆದೆ ಆ್ಯಂಡ್ ಭಯ ಹುಟ್ಟಿಸುತ್ತೆ. ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಪೆಷಲಿ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ಟೋಟಲ್ ಓವರಾಲ್ ನಮ್ಮ ಮನೋಹರ್ ಡೈರೆಕ್ಷನ್, ಇಷ್ಟು ವರ್ಷ ಆದಮೇಲೆ ನಾನು ಬರ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ, ಸಖತ್ತಾಗಿರೋ ಸಿನಿಮಾ ಮಾಡ್ಕೊಟ್ಟಿದ್ದೀರಾ ನನಗೋಸ್ಕರ. ಆ್ಯಂಡ್ ನಮ್ಮ ಶಿವ ಆಗಲಿ, ಪೂರ್ಣ ಆಗಲಿ, ನಾಗು ಆಗಲಿ, ಮತ್ತು ನಮ್ಮ ದಿಗಂತ್ ಹೊಸ ಹುಡುಗ, ಸಣ್ಣ ಪಿನ್ ಸಿನಿಮಾಗಳು ಮಾಡಿದ್ದಾರೆ, ಬಟ್ ಇದು ಹೊಸ ಸಿನಿಮಾ. ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸ್ ನೀವು ನೋಡಿದ್ರಿ. ಆ್ಯಂಡ್ ಆದಿತ್ಯ ಅವರಾಗಲಿ, ಪ್ರತಿಯೊಬ್ಬರು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ತುಂಬ ಖುಷಿ ಕೊಡುತ್ತೆ ನನಗೆ ಪರ್ಸ್ನಲಿ, ಮನಸಾರೆ ಸಖತ್ ಇಷ್ಟ ಆಯಿತು. ಸೆಕೆಂಡ್ ಹಾಫ್, ಎಸ್ಪೆಷಲಿ ಸೆಕೆಂಡ್ ಹಾಫ್ ನೀವು ನೋಡಲೇಬೇಕು. ಲಾಸ್ಟ್ ರೀಲ್ ಅಲ್ಲಿವರೆಗೂ ಕಾಯಲೇಬೇಕು, ಆ ಮಜಾ ಸಿಗಬೇಕು ನಿಮಗೆ. ಅಂದರೆ ಐ ಹೋಪ್ ಆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ವಿಜುವಲ್ ಹಾಕಿದ್ರು ಗೊತ್ತಾ ಥಿಯೇಟ್ರ್ ಒಡೆ, ಅಂದರೆ ಹೀರೋ ವಾಪಸ್ ಬಂದಾಗ ಕಮ್ ಬ್ಯಾಕ್ ಮಾಡಿದಾಗ ಅದೇ ಸಿನಿಮಾದ ಗೆಲುವು ಅಂತ ನನಗನ್ಸೋದು. ಒಳ್ಳೆ ಹಿಟ್ ಆಗಲಿ, ನಮಗೆಲ್ಲ ಯಶಸ್ಸು ಕೊಡಲಿ ಅಂತ ನೀವೆಲ್ಲರೂ ಹಾರೈಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇವತ್ತು ನಮ್ಮ ಎಮೋಷ್ನಲ್ ಡೇ, ಬಿಗ್ ಡೇ, ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ಮ್ಯಾಟ್ನಿ 2 ಈಗ ಆಲ್ರೆಡಿ ಟೈಟ್ಲ್ ಬಿಟ್ಟಿದ್ದೀವಿ, 100% ಬರುತ್ತೆ, ಅದಕ್ಕೋಸ್ಕರ ಕಾಯಬೇಕು. ಈ ಸಿನಿಮಾ ಫಸ್ಟು ಬೇರೆ ಲೆವೆಲ್ ಹಿಟ್ ಆಗಲಿ. ಈಗ ಆಲ್ರೆಡಿ ಹಿಟ್ ಆಗ್ಬಿಟ್ಟಿದೆ ಅಂತ ನಾನು ಹೇಳಲ್ಲ, ಈಗ ತಾನೇ ನಾವು ಶುರು ಮಾಡಿದ್ದೀವಿ, ಈಗ ತಾನೇ ಸಿನಿಮಾ ಥಿಯೇಟ್ರಿಗೆ ತಗೊಂಡಿದ್ದೀವಿ ಸಿನಿಮಾನ. ಇನ್ನು ಮುಂದೆ ಎತ್ಕೊಂಡು ಹೋಗುತ್ತೆ ನಂಗೆ ನಂಬಿಕೆ ಇದೆ, ಯಾಕಂದ್ರೆ ಜನ ಕೈ ಬಿಡಲ್ಲ. ಈ ಥರ ಸಿನಿಮಾಗಳು ಸಿಕ್ಕಾಪಟ್ಟೆ ಗೆದ್ದಿರೋ ಉದಾಹರಣೆಗಳಿದೆ. ಹಾಗಾಗಿ ನನಗೆ ಪರ್ಸ್ನಲಿ ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು. ಮೊದಲಿಗೆ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಬಂದಿರೋದಕ್ಕೆ. ಸಿನಿಮಾ ಬಗ್ಗೆ ನಾವು ಆಲ್ರೆಡಿ ಪ್ರಮೋಷನ್ ಮಾಡ್ಬೇಕಾದ್ರೂ ತುಂಬ ಹೇಳ್ಕೊಂಬಂದಿದ್ವಿ. ನಾವು ಹೇಳ್ಕೊಂಬಂದಿದ್ದು ಎಲ್ಲವೂ ಕೂಡ ಇಲ್ಲಿ ಕುತ್ಕೊಂಡು ನೋಡ್ಬೇಕಿದ್ರೆ ಸತ್ಯ ಅಂತ ನಮಗೂ ಅನ್ನಿಸ್ತು, ನೋಡ್ತಿರೋಂಥ ಪ್ರೇಕ್ಷಕರಿಗೂ ಅನಿಸಿದೆ. ಅವರು ಪ್ರೀತಿಯಿಂದ ಮುಗಿದ ತಕ್ಷಣ, ಹೊರಗಡೆ ಬಂದ ತಕ್ಷಣ ಅವ್ರು ಮಾತಾಡ್ಸಿದಾಗಿರ್ಬೋದು, ಸಿನಿಮಾ ಬಗ್ಗೆ ಆ ಒಂದು ಸೀಕ್ವೆನ್ಸ್ಗಳ ಬಗ್ಗೆ, ಕೆಲವೊಂದು ದೃಶ್ಯಗಳ ಬಗ್ಗೆ ಅವ್ರ ಪ್ರೀತಿಯಿಂದ ಹೇಳ್ಕೊಂಡಿರೋದು ತುಂಬ ಖುಷಿ ಕೊಡ್ತಾ ಇದೆ ನಿಜವಾಗ್ಲೂ. ತುಂಬ ವರ್ಷಗಳ ನಂತರ ಈ ರೀತಿಯಾದ ಒಂದು ಹಾರರ್ ಕಾಮಿಡಿ ಸಿನಿಮಾ ಬಂದಿರೋದು. ತಾವೆಲ್ಲರೂ ಬನ್ನಿ, ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ, ಖುಷಿ ಪಡ್ತೀರಾ. ಸತೀಶ್ ಸರ್ ಹೇಳ್ದಂಗೆ ಇಂಟರ್ವ್ಯೂ ಮುಗಿಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡಾಗ ನಿಮ್ಮನ್ನು ಹಿಡಿದಿಡುತ್ತೆ ಸಿನಿಮಾ, ಕರ್ಕೊಂಡೋಗುತ್ತೆ, ಒಂದು ಬೇರೆ ಫೀಲ್ ಕೊಡುತ್ತೆ. ಅಷ್ಟು ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಇನ್ನು ಮುಂದೆ ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ಸಿನಿಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.